ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ತುಂಬ ದಿನ 2-3 ದಿನ ಫೋನಲ್ಲೇ ವ್ಲಾಗ್ ಮಾಡಿಬಿಟ್ಟಿದ್ದೀನಿ. ರೀಸನ್ ಏನಂದರೆ ಮೈಕು ಸ್ವಲ್ಪ ಯೂಸ್ ಆಗಲಿ ಅಂತ ಅದರಲ್ಲಿ ಮಾಡಿದ್ದೀನಿ. ಮತ್ತು ಕಂಟೆಂಟ್ ರೂಮಲ್ಲಿ ಮಾಡೋದ್ರಿಂದ ಗೋಪುರ ಸುಮ್ಮನೆ ಅಂದರೆ ಕಂಟೆಂಟ್ ಇಲ್ಲದೇ ಇರೋ ಕಂಟೆಂಟಲ್ಲೆಲ್ಲ ಸುಮ್ಮನೆ ಕಷ್ಟಪಟ್ಟು ಗೋಪುರದಿಂದ ಅಲ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಯಾಕೆ ಮಾಡೋದು ಅಂತ ನಾನು ಮಾಡಲಿಲ್ಲ. ಸೊ ನೋಡೋಣ, ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. 2 hours ಟೈಮ್ ಇದೆ. ಇವಾಗ 3:20, 4:20, 5:20. ಸೊ ಅಷ್ಟಂತೂ ಟೈಮ್ ಇದೆ, 2 hours. ಈ 2 ಅವರಲ್ಲಿ ಏನಾಗ್ಬೋದು, ಸೊ ಆಗುತ್ತಾ ನನ್ನ ಕೈಯಲ್ಲಿ ಕಂಟೆಂಟ್ ಮಾಡೋಕ್ಕೆ, ಯಾವುದಾದ್ರೂ ಚೆನ್ನಾಗಿ ಮಾಡ್ತೀನ ಇಲ್ಲ ಏನಾಗುತ್ತೆ ನೀವು ಫುಲ್ ನೋಡ್ಬೋದು. ಜಾಸ್ತಿ ಬಾಡಿ ಸೋದಾಗಲ್ಲ. 6 ಪ್ಯಾಕ್ ನೋಡೋದಕ್ಕೆ ಆಸೆ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಮಿನಿ ವ್ಲಾಗ್ ಇವಾಗ ಎಡಿಟ್ ಮಾಡ್ತಾ ಓದಿದೆ, ನಾನು ಏನು ಮಾಡ್ತಾ ಇಲ್ಲ. ಓಕೆನಾ, ಲೆಟ್ಸ್ ಗೋ. 3:20 ಇರೋದು 3:35 ಆಗ್ಬಿಟ್ಟೈತೆ. ದಿಸ್ ಈಸ್ ಹೌ ಟೈಮ್ ಗೋಸ್. ಹಿಂಗೆ ಇವಾಗ ಬನ್ನಿ ಹೊರಗಡೆ ಹೋಗೋಣ. ಇಳಿತಾ ಮೆಟ್ಲೆ ಹೋಗಿ ಸೆಕೆಂಡ್ ಟೈಮ್ ಆನ್ ದಿಸ್ ಲೊಕೇಶನ್. ಸೊ ಹೊರಗಡೆ ಬಂದೆ. ಇಲ್ಲಿ ಖಾಲಿ ಏನು ವಿಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ. ನಂದು ವಿಡಿಯೋ ಆಗಲಿಲ್ಲ ಅಂದರೆ ಈ ಬಾಲ್ ಇಲ್ಲಿಗೆ ಬರ್ತೈತಲ್ಲ ಅವರು. ಫಸ್ಟ್ ಟೈಮ್ ಗುರು ಇವಾಗ ಎಸ್ಸಿದಾಗ ಗೊತ್ತಾಯಿತು ಎಷ್ಟು ಪ್ರಾಕ್ಟೀಸ್ ಇಲ್ಲ ಅಂತ. ಏನು ಕ್ಲಿಯರ್ ಆಗಿರುತ್ತಲ್ಲಪ್ಪ ಇದು. ಇಷ್ಟು ಚೆನ್ನಾಗಿ ಇದರಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸುತ್ತಂದರೆ ನಾನು ಮತ್ತೆ ಅದು ಎಡಿಟಿಂಗ್ ಮಾಡೋವಾಗಲಿ ಫೋನಿಗೆ ಟ್ರಾನ್ಸ್ಫರ್ ಮಾಡುವಾಗ ಇಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ. ಇವಾಗ ಬಾಲ್ ಎಸಿವಾಗ ನನಗೆ ಗೊತ್ತಾಯಿತು. ಫಸ್ಟ್ ಹಿಂಗೆ ಹೋಗ್ಬಿಟ್ಟು ನಾನು ಸೀದಾ ಕ್ರಿಕೆಟ್ ಆಗಿಬಿಟ್ರೆ ಹೆಂಗೆ ನಡೆಯುತ್ತೆ ಒಂಥರ ಫೀಲು. ಇವಾಗ ಎಲ್ಲರೂ ಹಂಗೆ ಅಂದರೆ ಆಡ್ತಾ ಇರ್ತೀವಿ, ತುಂಬ ದಿನ ಆದಮೇಲೆ ಆಡೋವಾಗ ಒಂದು ಸ್ವಲ್ಪ ಫೀಲಲ್ಲ. ಸೊ ಕ್ರಿಕೆಟೆಲ್ಲ ಯೋಚನೆ ಇಲ್ಲ ನಾನು ಯಾವಾಗ ಆಡಿದ್ದೀನಿ ಅಂತ. ಮನೆಯಲ್ಲಿ ಹಂಗೆ ಆಡಿರೋದಿದೆ ತಮ್ಮನ ಜೊತೆ, ಒಬ್ಬೊಬ್ಬರು ಆಡೋದು. ಅದೊಂದೇ ಯೋಚನೆ ಇದೆ ಲಾಸ್ಟು. ಯಾವಾಗಂದರೆ ರಜದಲ್ಲಿ ಹೋಗಿತ್ತಲ್ಲ, ಸೊ ಆ ಟೈಮಲ್ಲಿ. ಅದು ಬಿಟ್ಟರೆ ಹಂಗೆ ಎಲ್ಲರ ಜೊತೆ ಸೇರ್ಕೊಂಡು ಆಡಿರೋದಿಲ್ಲ. ಅಂದರೆ ನನಗೆ ಗೊತ್ತಲ್ಲ, ನಿಮಗೆಲ್ಲ ಸ್ಟೋರಿ ಹೇಳ್ಬಿಟ್ಟಿದ್ದೀನಿ ಇಲ್ಲೇ ಕೂತ್ಕೊಂಡು. ಬನ್ನಿ ನೋಡೋಣ ಬೇರೆ ಏನಾದ್ರು ಸಿಗುತ್ತಾ ಅಂತ. ಇಲ್ಲಿ ಕೂತ್ಕೊಂಡಿರುವಾಗ ನನಗನ್ನಿಸ್ತು ಇವತ್ತು RCB ಬಗ್ಗೆ ನಾವು ಮಾತಾಡೋಣ ಅಂತ. ಸೊ ಕ್ರಿಕೆಟ್ ಆಡೋ ಜಾಗದಲ್ಲಿ RCB ಮಧ್ಯೆ ನಾನು RCB ಫ್ಯಾನ್ ಅಂತ ಕೇಳೋದಾದರೆ, ಕ್ರಿಕೆಟ್ ನಾನು ನೋಡಲ್ಲ, ಬಟ್ RCBಗೆ ಫ್ಯಾನ್ ಅಂತ ಹೇಳೋದಕ್ಕಿಂತ ನನಗೆ RCB ಇಷ್ಟ ಅಂತ ಹೇಳ್ಬೋದು. ಯಾಕಂದರೆ ಕ್ರಿಕೆಟ್ ನಾನು ಮ್ಯಾಚೇ ನೋಡಲ್ಲ. ಆದರೆ ಸ್ಟಾರ್ಟಿಂಗು IPL ಆ ಥರ ಸೀಸನ್ ಬರೋ ಅಂದರೆ ಇವಾಗ ISL, ಪ್ರೋ ಕಬಡ್ಡಿ, ಸೊ ಇದರಲ್ಲೆಲ್ಲ ಬೇರೆ ಬೇರೆ ಟೀಮ್ ತೊಗೊಳ್ತೀವಲ್ಲ, ಅಂದರೆ ನಮ್ಮದು ಅಂತ ಅಂದ್ಕೊಳ್ಳೋ ಥರ ಮಾಡ್ಕೋತೀವಲ್ಲ. ಸೊ ಆ ಥರ ನನಗೆ ಇದರಲ್ಲಿ ಯಾವುದರಲ್ಲಿ IPL ಬಂದಾಗ RCB ಇಷ್ಟ ಆಗುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. RCB ಜರ್ಸಿ ಇವಾಗ ನೋಡಿದೆ. ಸೊ ಅದಕ್ಕೆ ಆ್ಯಕ್ಚುಲಿ ಈ ವಿಡಿಯೋ ಬಗ್ಗೆ ನಾನು ಅಂದ್ಕೊಂಡಿರೋದು. ಇಲ್ಲಿ ಇವಾಗ ಕೂತ್ಕೊಂಡಿದ್ರೆ ಟೈಮು ವೇಸ್ಟು. ಸೊ ಅಲ್ಲಿ ಜನರು ಅಷ್ಟು ಹೊರಗಡೆ ಇಲ್ಲ ಅಂತ ಕಂಟೆಂಟ್ ಮಾಡಬೇಕಂದ್ರೆ. ನಾನು ಆ್ಯಕ್ಚುಲಿ ಒಬ್ಬನಿದ್ರೆ ಮಾಡೋದು. ಬಿಡು, ಆ ಟಾಪಿಕ್ಸ್ನೆಲ್ಲ ತರೋದಕ್ಕಿಂತ RCB ಬಗ್ಗೆ ಮಾತಾಡೋಣ. ನಾನು IPL ನೋಡೋಣ ಅಂತ ನಿಮ್ಗೆ ಹೇಳಿದ್ದೀನಿ. RCB ಇಷ್ಟ ಅಂತ ಹೇಳ್ಬೋದು. ಫ್ಯಾನು ಇಷ್ಟ ಎಲ್ಲ ಒಂದೇ ಅನ್ಕೋತೀನಿ. ಸೊ ಅಷ್ಟೇ. ಸೊ RCB ಬಗ್ಗೆ ನನಗೆ ಹೇಳಿದ್ರೆ, ನೀವು IPLಲ್ಲಿ ಅದೊಂದೇ ಟೀಮು. ಸೊ ಅದು ಬಿಟ್ಟರೆ ನನಗೆ ಯಾವುದು ಆ ಥರ ಇಂಟ್ರೆಸ್ಟ್ ಇಲ್ಲ. ಅಂದರೆ RCB ಅಂತ ಸ್ಟಾರ್ಟಿಂಗಿಂದ ಮೈಂಡಲ್ಲಿ ಇದೆ. ಸೊ IPL ಅಂತ ಬಂದಾಗ RCB ಒಂದೇ ನನ್ನ ತಲೆಯಲ್ಲಿರೋದು. ಡೈರೆಕ್ಟ್ ಟೀಮ್ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ. ಇವಾಗ ಯಾವುದಲ್ಲೂ ಹೊಸ ಟೀಮ್ ಬಂದಿದೆ. ಅದು ಬಿಟ್ಟರೆ CSK ಗೊತ್ತಿದೆ. CSK, ರಾಜಸ್ಥಾನ್ ರಾಯಲ್ಸ, ಮುಂಬೈ ಇಂಡಿಯನ್ಸು, ಇದಷ್ಟೇ ನನಗೆ ಸರಿಯಾಗಿ ಗೊತ್ತಿರೋದು. ಅದು ಬಿಟ್ಟರೆ ರಾಜಸ್ಥಾನ್ ಅದ್ರಲ್ಲಿ ಹೇಳಿದ್ನೆಲ್ಲ ರಿಪೀಟ್ ಆಗುತ್ತೆ ಅಷ್ಟೇ. ಚೆನ್ನಾಗಿ ಗೊತ್ತಿರೋ ಟೀಮ್ಸ್ ಅಂದರೆ RCB, ಚೆನ್ನೈ ಸೂಪರ್ ಕಿಂಗು, ಮುಂಬೈ ಇಂಡಿಯನ್ಸ್. ಇದು 3 ಟೀಮ್ ಅಷ್ಟೇ. ಅದು ಬಿಟ್ಟರೆ ನನಗೆ ಇನ್ನೂ IPL ಸರಿಯಾಗಿ ನೇಮು ಗೊತ್ತಿಲ್ಲ. ಪ್ಲೇಯರ್ಸ್ ಅಂತ ಬಂದಾಗ ಕ್ರಿಕೆಟಲ್ಲಿ ವಿರಾಟು, MS ಧೋನಿ ಅವರಿಬ್ಬರನ್ನೇ ಸರಿಯಾಗಿ ಗೊತ್ತಿರೋದು ನನಗೆ. ಇನ್ನು ಕರ್ನಾಟಕದಿಂದ KL ರಾಹುಲ್ ಅಂತ ಗೊತ್ತು. ಅದು ಬಿಟ್ಟರೆ ಇನ್ನು ಹಂಗೆ ಹೆಸರಂತೂ ಸ್ವಲ್ಪ ನಾಲೆಜ್ ಇದೆ. ಅಂದರೆ ಕ್ರಿಕೆಟ್ ಏನಿದ್ರು ನಮ್ಮದು ಡೈಲಿ ಇದ್ರಲ್ಲಿ ಬಂದೇ ಬರುತ್ತೆ. ಸೊ ಅಂದರೆ ಅದು ನಾಲೆಜ್ ಹಂಗೆ ಬಂದುಬಿಟ್ಟಿರುತ್ತೆ. ಸುಮ್ಮನೆ ಇವಾಗ ನೇಮ್ ಅಂತ ಹೇಳ್ಕೊಂಡು ಹೋಗೋದಾದರೆ ನಾನು ಹೇಳ್ತೀನಿ ನೋಡಿ. ಇವಾಗ ಇಶಾನ್ ಕಿಶನು, ಹಾರ್ದಿಕ್ ಪಾಂಡ್ಯ ಗೊತ್ತೈತೆ. ಇಶಾನ್ ಕಿಶನ್ ಯಾರಂತ ಗೊತ್ತಿಲ್ಲ. ಮತ್ತು ಕೇರಳದಲ್ಲಿರೋ ಪ್ಲೇಯರ್, ಅವ್ನು ಯಾರಂತ ಗೊತ್ತಿಲ್ಲ. ಇಶಾನ್ ಕಿಶನ ಅದೇನೋ ಇದೆ. ಸಂಜು ಸ್ಯಾಮ್ಸನ್ ಅನ್ಕೋತೀನಿ. ಅದು ಬಿಟ್ಟರೆ ಇನ್ಯಾರು ಗೊತ್ತಿಲ್ಲ ನನಗೆ ಎಷ್ಟು. ಸಂಜು ಸ್ಯಾಮ್ಸನ್, ತುಂಬ ಪ್ಲೇಯರ್ಸ್ ಇದ್ದಾರೆ. ರಿಂಕು ಅವರೆಲ್ಲ ಸ್ವಲ್ಪ ಫೇಮಸ್ ಇರೋರು ಅಂಥವ್ರನ್ನಷ್ಟೇ ಗೊತ್ತಿದೆ. ಅದು ಬಿಟ್ಟರು ಜಾಸ್ತಿ ನಾಲೆಜ್ ಕ್ರಿಕೆಟ್ ಬಗ್ಗೆ ತುಂಬ ಕಮ್ಮಿ ನಾಲೆಜ್ ಇರೋದು. ನಾನು ನೋಡೋ ಟೈಮಲ್ಲಿ ಯಾರಾದರೂ ಇದ್ರು ಅಂದರೆ ನಾನು ತುಂಬ ಹಿಂದೆ ನೋಡ್ತಿದ್ದೆ. ಆವಾಗ ಬೇರೆ ಟೀಮ್ ಇತ್ತು. ಲೈಕ್ ವೆಸ್ಟ್ ಇಂಡೀಸಲ್ಲಿ ಕೆಲವೊಬ್ಬರು ಪ್ಲೇಯರ್ಸ್ ಇದ್ದರು. ಈ ಲೊಕೇಶನ್ನು
ಎರಡನೇ ಸಲ ವೀಡಿಯೋ ಮಾಡ್ತಿರೋದು ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಜಾಸ್ತಿ ಮಾಡಬಾರ್ದು, ಇಲ್ಲಾಂದರೆ ಇಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಝೋನ್ ಥರ ಆಗಿಬಿಡುತ್ತೆ. ಕ್ರಿಕೆಟ್ ಬಗ್ಗೆ IPL ಬಗ್ಗೆ ಮಾತಾಡೋದಿದೆ. IPL ಲಾಸ್ಟ್ ಟೈಮು RCB ಗೆದ್ದಲ್ಲಿಂದ ಸ್ವಲ್ಪ ಇದು ಅದಿಲ್ಲ ಅಂದರೆ ಬೇರೆಯೇ. ಸೊ ಈ ಸಲ ಕಪ್ಪು ಅಂತ ಹೇಳ್ತಾಯಿದ್ದು, ಅದು ಈ ಸಲ ಸ್ವಲ್ಪ ಕ್ರೇಜ್ ಕಮ್ಮಿ ಆಗಿದೆ ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಇನ್ನೇನು ಹೇಳ್ಬೋದು IPL ಬಗ್ಗೆ. ಜರ್ಸಿ ವಿಚಾರಕ್ಕೆ ಬಂದಾಗ ನನಗೇನು ಅನಿಸುತ್ತೆ, ನನ್ನ ಹತ್ರ ಇದಕ್ಕೂ ಒಂದು ಸಲ ಇತ್ತೇನು, ಅಂದರೆ RCB ಜರ್ಸಿ ಇತ್ತು ಅನಿಸುತ್ತೆ. ಎಕ್ಸಾಕ್ಟ್ ಯೋಚನೆ ಇಲ್ಲ, ಒಂದು 60% ಇತ್ತು ಅನಿಸ್ತಿದೆ ನನಗೆ. ಅದು ತುಂಬ ಹಳೆಯದು ಆ ಟೈಮಲ್ಲಿ. ಇವಾಗ ಅಂತೆಲ್ಲ ಇರಲ್ಲ ಬಿಡು ಇದು ಮನೆಯಲ್ಲಿ. ನಾನು ಅದನ್ನೇ ಇತ್ತು ಅನಿಸುತ್ತೆ ನನ್ನ ಹತ್ರ. ಇನ್ನು ಈ ಇಂಡಿಯಾದಲ್ಲಿ ಮತ್ತು ಸ್ಪೆಷಲಾಗಿ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಜರ್ಸಿ ಅಂತ ಹಾಕೋದು ನೋಡಿದ್ರೆ ಇಲ್ಲಿ RCB ಜಾಸ್ತಿ ಆಗ್ತಾರೆ. ಅಂದರೆ ಇಂಡಿಯಾದಲ್ಲಿ ಸ್ವಲ್ಪ ಕ್ರಿಕೆಟದು ಸ್ವಲ್ಪ ಜಾಸ್ತಿ ಫೇಮ್ ಇರೋದ್ರಿಂದ. ಅಂದರೆ ಇವಾಗ ನೀವು ಬೇರೆ ಕಂಟ್ರೀಸೆಲ್ಲ ನೋಡಿದ್ರೆ ಅಲ್ಲಿ ಫುಟ್ಬಾಲ್ ಜಾಸ್ತಿ ಫೇಮಸ್ ಇರುತ್ತೆ. ಅಲ್ಲಿ ಇವಾಗ FC ಬಾರ್ಸೆಲೋನಾ, ರಿಯಲ್ ಮ್ಯಾಡ್ರಿಡ್, ಸೊ ಆ ಥರ ಬೇರೆ ಬೇರೆ ಇದು ಕ್ಲಬ್ಸ್ದು ಜರ್ಸಿ ಜಾಸ್ತಿ ಹಾಕೋತಾರೆ ಅಲ್ಲಿ. ಸೊ ಅಷ್ಟು ಅಲ್ಲಿ ಹೆಂಗೆ ಫುಟ್ಬಾಲ್ ಕ್ರೇಜ್ ಇದೆ, ಇಲ್ಲಿ ಕ್ರಿಕೆಟಲ್ಲಿ IPL ಕ್ರೇಜು ಸ್ಪೆಷಲಾಗಿ RCB ಜರ್ಸಿ ಸ್ವಲ್ಪ ಜಾಸ್ತಿ ಸೇಲ್ ಆಗುತ್ತೆ ಅಂತ ನನಗನ್ಸುತ್ತೆ ಇಂಡಿಯಾದಲ್ಲಿ. ನಿಮಗೇನು ಅನಿಸುತ್ತೆ? ನನಗೂ ಅಷ್ಟೇ. ಸೊ ಒಂದು RCB ಜರ್ಸಿ ತಗೋಬೇಕಂತ ಆಸೆ ಇದೆ. ಸೊ ಅದು ಯಾವ ಥರ ಅಂದರೆ ಇಲ್ಲಿ ನಾರ್ಮಲ್ ಶಾಪಲ್ಲಿ ಸಿಗೋ ಥರ ಆ ಥರ ಬೇಡ ನನಗೆ. ಸ್ವಲ್ಪ ಅದು ಗೋಲ್ಡನ್ ಕಲರ್ ಏನು ಬರುತ್ತೆ, ಸೊ ಅದು ಪ್ರಾಪರಾಗಿ ಪ್ರಿಂಟೆಡ್ ಆಗಿರೋ ಥರ ಇರಬೇಕು. ಇನ್ನೊಂದು ಥರ ಬರುತ್ತೆ ಸಪ್ಲಿಮೇಷನ್. ಸೊ ಇಷ್ಟೆಲ್ಲ ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಸೊ ನೋಡೋಣ ಆ ಥರ ಯಾವಾಗ ತಗೋತೀನಿ ಗೊತ್ತಿಲ್ಲ. A few moments later. ಕ್ರಿಕೆಟಲ್ಲೂ ಜಗಳ ಆಗತ್ತೆ ಗುರು, ಪಾಪ ಅವ್ನು ಹೊಡೆದೇ ಬಿಟ್ನಲ್ಲ ಅವನು. ಫುಟ್ಬಾಲೆಲ್ಲ ಜಗಳ ಆಗೋದು ನೋಡಿದ್ದೀನಿ ನಾನು, ಕ್ರಿಕೆಟಲ್ಲೆಲ್ಲ ಅಷ್ಟು ನೋಡಲಿಲ್ಲ. ಅಂದರೆ ಆರ್ಗೆ ಹೋಗೋದು ನೋಡಿದ್ದೀನಿ, ಇಲ್ಲಿ ಹೊಡೆಯೋಕೆ ಹೋಯ್ತವನಲ್ಲ ಇವನು, ಹೊಡೆದೇ ಬಿಟ್ಟವನು ಪಾಪ. ಇಲ್ಲೇ ಮಾಡಬೇಕಾ ಈ ಬ್ಲಾಗ್ನ ಎಂಡು, ಇಲ್ಲ ಆ ಕಡೆ ಎಲ್ಲಾದರೂ ಹೋಗಬೇಕಾ? ಟೈಮ್ ಎಷ್ಟು ನೋಡ್ಕೊಬಿಡೋಣ ಅವರು. ಇನ್ನು 5 ನಿಮಿಷ ಇದೆ ನೋಡಿ, 4 ಗಂಟೆ ಮುಂಚೆನೇ ಕರ್ಮದ ಬ್ಲಾಗು ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬ್ಲಾಗ್ ಹೆಂಗೆ ಮಾಡಬೇಕಂದ್ರೆ, ಇವಾಗ ನಾನು 8 ನಿಮಿಷದೇನು ವೀಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ 2 ಗಂಟೆ ವೀಡಿಯೋ ಮಾಡಿ, ಆ 2 ಗಂಟೆನ ಎಡಿಟಿಂಗ್ ಎಲ್ಲ ಮಾಡಿ ಎಲ್ಲ ರಿಮೂವ್ ಮಾಡಿ ಅದನ್ನು 8 ನಿಮಿಷ ತಂದು ಹಂಗೆ ಮಾಡಿದ್ರೆ ಹೆಂಗಿರ್ಬೋದು. ಸೊ ನನಗೆ ಅನಿಸುತ್ತೆ ಆ ಥರ ಒಂದು ದಿನ ಟ್ರೈ ಮಾಡಬೇಕು ಅಂತ. ನೋಡೋಣ. 2 ಅವರ್ಸು ಎಡಿಟ್ ಮಾಡೋದಕ್ಕೆ ನನ್ನ ಹತ್ರ ಅಂಥ ಸಪೋರ್ಟಿವ್ ಡಿವೈಸ್ ಇಲ್ಲ. ರೆಕಾರ್ಡ್ ಮಾಡೋದಕ್ಕೆ GoProದಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ, ಫೋನಲ್ಲಿ ಎಡಿಟಿಂಗ್ ಮಾಡೋಷ್ಟು ಸ್ಟೋರೇಜ್ ಇಲ್ಲ ಬಿಡಿ. 2 ಗಂಟೆ ಹೊರಗಡೆ ಬಂದರೆ ಯಾರಾದರೂ ಒಬ್ಬರಾದರೂ RCB ಜರ್ಸಿ ಹಾಕ್ಕೊಂಡೇ ಇರ್ತಾರೆ. ಇಲ್ಲೂ ಅಷ್ಟೇ, ಗ್ರೌಂಡಲ್ಲಿ ಒಬ್ಬ ಕಾಣಿಸೇ ಬಿಟ್ಟ, ಅದು ಇಬ್ಬರು ಯಾಕಂದರೆ ಎಲ್ಲ ಬಿಡಿ 2-3 ಜನ ಇದ್ದಾರೆ. ಸೊ ಇಲ್ಲೇ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಚೆನ್ನಾಗಿದೆ. ಏನು ಮಾಡಿದ್ರೆ ಇಲ್ಲೇ, ಹೊರಗಡೆ ಆ ಕಡೆ ಬೇಡ ಅಂತಿದ್ದೀನಿ. ನಿಮ್ಗೇನು ಅನಿಸ್ತು ಈ ವ್ಲಾಗ್ ಬಗ್ಗೆ? ನನಗೆ ಏನಿದ್ರೆ ಎಲ್ಲ ನೋಡಾಗಿ, ಓಕೆನಾ? ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲವರೆಗೂ ಟೇಕ್ ಕೇರ್, ಬೈ ಬಾಯ್. Chin tabak dum dum.